ಪರಮ ಪೂಜ್ಯರಾದ ಶ್ರೀ ಶ್ರೀ ಈಶಪ್ರಿಯ ಸ್ವಾಮೀಜಿಯವರ ಪದತಲಕ್ಕೆ ಹಣೆ ಹಚ್ಚಿ ಅವರ ಆಶೀರ್ವಾದ ಬೇಡುತ್ತಾ ಅಪ್ಪನನ್ನು ಭಕ್ತಿಯಿಂದ ನಮಸ್ಕರಿಸಿ ಅವರ ನಿರಂತರ ಅನುಗ್ರಹವನ್ನು ಅಪೇಕ್ಷಿಸುತ್ತಾ ವೇದಿಕೆ ಮೇಲಿರುವ ಮತ್ತು ಪ್ರೇಕ್ಷಕರಾಗಿ ಆಸೀನರಾಗಿರುವ ಎಲ್ಲ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ತುಂಬ ಭಾವುಕವಾದ ಒಂದು ಕ್ಷಣದಲ್ಲಿ ನಾನಿದ್ದೇನೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಬಹಳ ಈಗಾಗಲೇ ಹೇಳಿದ ಹಾಗೆ ಅಪ್ಪನ ಕಾರ್ಯಕ್ರಮಗಳನ್ನು ಆಯೋಜಿಸೋದು ಸುಲಭ. ಅಪ್ಪನ ಕಾರ್ಯಕ್ರಮದಲ್ಲಿ ಮಾತಾಡೋದು ತುಂಬ ಕಷ್ಟದ ವಿಷಯ. ಆದರೂ ವಿನಯ ಇರ್ಬೋದು, ಅಪ್ಪನ ಮೂಲಕ ನನಗೆ ಕೊಂಡಿಯಾಗಿ ಬೆಸೆದ KL ಉಪಾಧ್ಯಾಯರಿರ್ಬೋದು, ಅವರೆಲ್ಲ ಒಂದು ಥರ ಕುಟುಂಬದ ಬಂಧುಗಳಿಗಿಂತ ಹೆಚ್ಚಾಗಿ ಆವರಿಸಿಕೊಂಡವರು. ಅವರ ಒತ್ತಾಯಕ್ಕೆ ಇಲ್ಲ ಅನ್ನಲಾಗದೆ ನಾನು ನಿಂತಿದ್ದೇನೆ. ಬಹುಶಃ ನಾನು ಏನನ್ನು ಹುಡುಕ್ತಿದ್ದೇನಲ್ಲ, ಆ ಹುಡುಕಾಟ ಇದು ಅಂತ ನಿಮಗೆ ಕಂಡರೆ ಸಾಕು. ಏನಾದರೂ ಅಪ್ಪನಿಗೆ ಅಪಚಾರವಾಗುವಂಥದ್ದು ಕಂಡರೆ ಅಪ್ಪನೂ ನೀವು ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ವಾಸ್ತವಿಕ ನನಗೆ ಬದುಕು ಒಂದು ಆಟದ ಬಯಲಾಗಿ ನಾನು ತುಂಬ ಸುಂದರವಾಗಿ ಬದುಕನ್ನು ಆಡ್ತಾ ಇರುವವಳು, ಇವತ್ತಿಗೂ ಅಂದಿಗೂ ಕೂಡ. ಈ ಆಟ ಇಷ್ಟು ಸುಂದರವಾಗಿ ನಡೆದಿದ್ದರೆ ಅದಕ್ಕೆ ನನ್ನ ಅಪ್ಪನ ಸ್ವಾತಂತ್ರ್ಯ ಕಾರಣ. ಇಷ್ಟು ಆಟ ಆಡುವಾಗ ನಾನು ಎಲ್ಲಿಂದ ಆರಂಭ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಈಗ ಪರಮಪೂಜ್ಯರು ಇಲ್ಲಿ ಕೂತಿದ್ದಾರೆ. ಇವರು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಎಷ್ಟು ಪರಂಪರೆಯ ಕಾರಣ ಇದೆ ಅಂತ ನಾನು ತಮಗೆ ಹೇಳಬೇಕು. ನಮ್ಮ ಅಜ್ಜನ ಹೆಸರನ್ನು ಮಲ್ಲೇಪುರಂ ಸರ್ ಹೇಳಿದರು, ಪಡುಮುನ್ನೂರು ನಾರಾಯಣಾಚಾರ್ಯರು ಅಂತ. ನಮ್ಮ ಅಜ್ಜ ತನ್ನ 14ನೆಯ ವಯಸ್ಸಿಗೆ ಮದುವೆಯಾದ ಬೆಳಗಿನ ಒಂದು ಮದುವೆಯ ಸಮಾರಂಭಕ್ಕೆ ಮಾತ್ರ ಗೃಹಸ್ಥನ ಒಂದು ಸಾಕ್ಷಿಯಾಗಿ ನಿಂತು ರಾತ್ರಿ ಪ್ರಸ್ಥಕ್ಕೆ ಕೋಣೆ ಸಿದ್ಧ ಆಗುವ ಹೊತ್ತಿಗೆ ಹೊಸ್ತಿಲು ದಾಟಿ ಹೋದವರು 12 ವರ್ಷ ಇಲ್ಲ. ಎಲ್ಲಿ ಹೋದರು ಅಂತ ಗೊತ್ತಿಲ್ಲದೆ ನಮ್ಮ ಅಜ್ಜಿ ಬಹುಶಃ ಆ ಕಾಲಕ್ಕೆ ಎಷ್ಟು ಅಪವಾದ ತಗೊಂಡಿದ್ದರೋ ಏನೋ ಇವಳ ಪಾದಗುಣ ಅಂತ. ಆದರೆ ಆ ಪಾದಗುಣ ಎಷ್ಟು ಒಳ್ಳೆಯದಿತ್ತು ಅಂತ ಗೊತ್ತಾದದ್ದು 12 ವರ್ಷದ ಮೇಲೆ ಅಜ್ಜ ಮನೆಗೆ ಬಂದಾಗ. ಹಾಗೆ ಅವರು ಎಲ್ಲವನ್ನೂ ಈ ಸಂಸಾರದ ಬಂಧನದ ಒಳಗೆ ನಾನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿ ಆ ಪುಟ್ಟ ಹುಡುಗ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳಿಂದ ಕಲಿತು ಬಂದ ಬಳಿಕ ಅವರೊಂದು ವಿದ್ವತ್ ಪ್ರಪಂಚದ ವ್ಯಾಕರಣ ಅಥವಾ ತರ್ಕ ಮೊದಲಾದ ಶಾಸ್ತ್ರೀಯ ಪರಂಪರೆಗಳಲ್ಲಿ ಯಾವ ಮಟ್ಟಕ್ಕೆ ಬೆಳೆದಿರಬಹುದು ಅಂದರೆ ಆ ಕಾಲಕ್ಕೆ ಅದಮಾರು ಮಠದ ಹಿರಿಯ ಪರಂಪರೆ, ವಿಬುಧಮಾನ್ಯರು ವಿಬುಧ ಪ್ರಿಯರು ಇರುವ ಕಾಲದಿಂದ ನಮ್ಮ ಅಜ್ಜ ಮತ್ತು ಅದಮಾರು ಮಠ ನಮ್ಮನ್ನು ಸಲಹಿದೆ. ಇವತ್ತು ಒಂದು ಮಠ ಪರಂಪರೆ ಒಬ್ಬ ವಿದ್ವಾಂಸನನ್ನು ಹಾಗೆ ಕಂಡದ್ದರಿಂದಲೇ ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಹುಟ್ಟಲಿಕ್ಕೆ ಕಾರಣ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೆ. ಇವರು ಕೂತಿದ್ದಾರೆ ಅಂತ ಈ ಮಾತು ಹೇಳೋದಲ್ಲ, ಇದೊಂದು ಧನ್ಯತೆಯ ಭಾವ ಸಮರ್ಪಣೆ. ಯಾಕೆಂದರೆ ನಮ್ಮ ಅಜ್ಜನನ್ನು ಆ ಕಾಲಕ್ಕೆ ಬಡತನವೋ ಯಾವ ಕಾರಣವೋ ಅಜ್ಜ ಇರುವ ಮನೆ ಮಾರ್ತಾರೆ, ಬನ್ನಂಜೆಗೆ ಬಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಆಗ ಪೂಜ್ಯರು ಅವರನ್ನು ಅದಮಾರು ಮಠದ ಒಂದು ಮನೆ ಕೊಟ್ಟು ಪಾಠ ಮಾಡ್ತಿರಬೇಕು, ನೀವು ನಿಮ್ಮಂಥ ವಿದ್ವಾಂಸರು ನಮ್ಮ ಜೊತೆಗಿರಬೇಕು ಅಂತ ಆ ಕಾಲದಿಂದ ನಮ್ಮ ಅಪ್ಪ 25 ವರ್ಷ ಆಗುವವರೆಗೆ ಮಠದಲ್ಲಿ ಅಪ್ಪನ ಮನೆ, ಅಜ್ಜನ ಮನೆ. ಆ ಮಠ ವಿಬುಧಮಾನ್ಯರು ವಿಬುಧ ಪ್ರಿಯರು ವಿಬುಧೇಶ್ವರು ಆ ಬಳಿಕ ಈಗಿನ ಈಶಪ್ರಿಯರವರೆಗೆ ನಮ್ಮ ಅಪ್ಪನ ಮಾತ್ರವಲ್ಲ ನಮ್ಮ ಕುಟುಂಬಕ್ಕೆ
ಹಾಗಾಗಿ ನಮ್ಮ ರಕ್ತಧಾರೆಗಳಲ್ಲೆಲ್ಲ ಅದಮಾರು ಮಟ್ಟದ ಅನ್ನ ಇದೆ. ಒಂದು ಕಷ್ಟಪಡುವ ವಿದ್ವಾಂಸ ಎಷ್ಟು ಸುಖವಾಗಿ ಬದುಕುವ ಹಾಗೆ ದೊಡ್ಡವರು ಆಗ ಹೇಗೆ ಆಶ್ರಯ ಕೊಡ್ತಿದ್ರು ಅಂತ ಯೋಚಿಸಿದರೆ ಅದಕ್ಕೆ ಆ ವಿಸ್ಮಯಕ್ಕೆ ಬಾಗಿ ನಮಿಸಬೇಕು. ಅಂಥ ಅಜ್ಜ ಖಾಯಂ ತನ್ನ ಬದುಕನ್ನು ಕೊನೆಯವರೆಗೂ, ಅಪ್ಪ ಹುಟ್ಟಿದ ದಿನಗಳಲ್ಲಿ ಬಹುತೇಕ 4-5ರಿಂದ ಅವರ ಅಪ್ಪ ಅಲ್ಲಿಗೆ ಹೋಗಿದ್ದಾರೆ. ನಮ್ಮ ಅಪ್ಪನ 5ನೇ ವಯಸ್ಸಿನಿಂದ ಅದಮಾರು ಮಠಕ್ಕೆ ಸೇರಿದವರು 25ರವರೆಗೆ ಆ ಮನೆಯಲ್ಲಿದ್ದುಕೊಂಡೇ ಓದಿರೋದು. ಅವರ ಆ ಮನೆ ಇವತ್ತು ಕೂಡ ಇದೆ. ಅಂಥ ಮನೆಗಳಲ್ಲೆಲ್ಲ ಅಪ್ಪ ಬೆಳೆದಿದ್ದರು, ಅಜ್ಜ ಬೆಳೆದಿದ್ದರು, ಅಜ್ಜ ಬೆಳೆಸಿದ್ರು. ಎಲ್ಲ ಈ 4 ಪರಂಪರೆಯ ಸ್ವಾಮಿಗಳಿಗೆ ಅಜ್ಜ ಪಾಠ ಮಾಡಿದ್ದಾರೆ, ಅಪ್ಪ ಪಾಠ ಮಾಡಿದ್ದಾರೆ. ಏಕಕಾಲಕ್ಕೆ ನಮ್ಮ ಅಪ್ಪ ಇಷ್ಟೆಲ್ಲ ಆವರಣಗಳ ಮಧ್ಯೆ ಅಕ್ಷರ ಹೇಳಿದರು. ಅವರು ಹೇಗೆ ಆವರಣದ ಹೊರಗಿದ್ದರು ಅಂತ. ಅಥವಾ ನಟೇಶ್ ಅವರು ಹೇಳ್ತಿದ್ರು, ಹೇಗೆ ಆವರಣದ ಒಳಗಿದ್ದಾಗಲೂ ಕೂಡ ಆವರಣದ ಒಳಗೊಂದು ಕ್ರಾಂತಿಯ ಮಾತುಗಳನ್ನು ಮಡಿಯ ವಿಷಯವಾಗಿ ಹೇಳ್ತಿದ್ರು ಅಂತೆಲ್ಲ. ಇದೆಲ್ಲದರ ಆಚೆಗೆ ನನಗೆ ನನ್ನ ಬಗ್ಗೆ ನಾನು ಹೇಳ್ತೀನಿ ಅಂತ ನೀವು ಭಾವಿಸಬಾರ್ದು. ಯಾಕೆಂದರೆ ಇದು ಹೀಗೆ ಭಾವಿಸಿ, ಇದು ಒಂದು ಇಲಿ ಗಣಪತಿಯನ್ನು ಹೊತ್ತ ಸಾರ್ಥಕತೆಯಲ್ಲಿ ತನ್ನ ಕುರಿತು ಹೇಳುತ್ತೆ ಇಲಿ ಅಂತ ಅಂದ್ಕೊಳ್ಳಿ. ನಾನು ಕೆಲವು ಈ ಹೈಲೈಟ್ ಪಾಯಿಂಟ್ಸ್ ಬೆಂಚ್ ಮಾರ್ಕು ಅಂತ ಏನು ಅಂತಾರಲ್ಲ, ಅಂಥವುಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನನಗೆ ಪವಾಡದಲ್ಲಿ ನಂಬಿಕೆಗಳಿಲ್ಲ, ಘಟನೆಗಳು ನಡೆದದ್ದನ್ನು ಹೇಳೋದು. 1970ರ ದಶಕ, 70ರಿಂದ 75ರ ನಡುವಿನ ಅವಧಿ, ಬಾಗಲಕೋಟೆಯಲ್ಲಿ ಸಾಕ್ಷಾತ್ ಇದನ್ನು ಎದುರು ಇದ್ದು ಕೇಳಿದವರು ಹೇಳಿದ ಮಾತು. ನಮ್ಮ ಅಪ್ಪನನ್ನು ಸತ್ಯಕಾಮರು ಭೇಟಿಯಾಗಲಿಕ್ಕೆ ಬರುತ್ತಾರೆ ಪ್ರಥಮ ಬಾರಿಗೆ. ಅಷ್ಟರವರೆಗೆ ನಮ್ಮ ಅಪ್ಪ ಸತ್ಯಕಾಮರು ನನ್ನ ಗುರುಗಳು ಭೇಟಿಯಾಗಿದ್ದಿಲ್ಲ. ಪರಸ್ಪರ ಪರಿಚಯ, ಮಾತುಕತೆ ಮುಕ್ತಾಯ ಆದ ಮೇಲೆ ಸತ್ಯಕಾಮರು ತನ್ನ ಮಾತು ಮುಗಿದ ಕೂಡಲೇ ಹೊರಡುವವರು. ಅವರು ಬಹಳ ಸಂಕ್ಷಿಪ್ತ, ಮೌನಿ, ಹೆಚ್ಚು ಇರುವವರಲ್ಲ, ಎದ್ದು ಬಿಡುವವರು. ಎದ್ದು ಹೊರಟಾಗ ನಮ್ಮ ಅಪ್ಪ ಕೇಳಿದ್ರಂತೆ ಅವರನ್ನು, ಮತ್ತು ಸತ್ಯಕಾಮರೇ ಇನ್ಯಾವಾಗ ಭೇಟಿ ಅಂತ. ಸತ್ಯಕಾಮರು ಆಗ ಕೊಟ್ಟ ಉತ್ತರ, ನಾನು ಬರ್ತಿದ್ದೇನೆ ಆಚಾರ್ಯರೇ, ನನಗೆ ನಿಮ್ಮಲ್ಲಿ ಕೆಲಸವಿದೆ. ಆಗ 70ರ ದಶಕದ ಮಾತು. ನಮ್ಮ ಅಪ್ಪ ತಂದೆ ಮಗಳು ಅನ್ನೋ ಪುಸ್ತಕದ ಮುನ್ನುಡಿಗೆ ಬರೀತಾರೆ, ವೀಣಾ ಹುಟ್ಟುವಾಗ ನಾನು ಅವಳನ್ನು ಗಮನಿಸಿದ್ದೆ. ಅವಳು ಎಲ್ಲರ ಹಾಗೆ ಆಗುವುದಿಲ್ಲ, ಅವಳು ಏನೋ ಆಗುತ್ತಾಳೆ, ಅದಕ್ಕೆ ಬೇಕಾದ ಸ್ವಾತಂತ್ರ್ಯ ಕೊಟ್ಟು ನಾನು ಸುಮ್ಮನೆ ಬೆನ್ನ ಹಿಂದೆ ಇರಬೇಕು ಎಂದು ತೀರ್ಮಾನ ಮಾಡಿದ್ದೆ ಅಂತ. ನಾನು ದೊಡ್ಡವರ ಕಣ್ಣುಗಳನ್ನಷ್ಟೇ ನಿಮ್ಮ ಮುಂದೆ ಇಡೋದು. ಇವರೆಲ್ಲ ಏನು ಯೋಚನೆ ಮಾಡಿರ್ಬೋದು? 70ರ ದಶಕದಲ್ಲಿ ಹಾಗೆ ಹೇಳಿದ ಸತ್ಯಕಾಮರು 2000ಕ್ಕೂ ಪೂರ್ವದ 1994ರ ದಶಕದ ಅಥವಾ 94ರ ಇಸ್ವಿಯ ಪೂರ್ವದಲ್ಲಿ 93ರಲ್ಲಿ ಉಡುಪಿಯಲ್ಲಿ ನನ್ನನ್ನು ಅದಕ್ಕೂ ಪೂರ್ವದ 10 ವರ್ಷ ಭೇಟಿಯಾಗಿದ್ದಾರೆ. ಮತ್ತೆ 10 ವರ್ಷದ ನಂತರ ಭೇಟಿ ಆಗ್ತಾರೆ. ಅಲ್ಲಿಂದ ನಾನು ಅವರ ಜೊತೆಗೆ ಪ್ರಯಾಣ ಮಾಡ್ತೇನೆ. ಹೊರಡುವಾಗ ನಮ್ಮ ಅಪ್ಪನನ್ನು ನಾನು ಕೇಳಿದರೆ, ಉದ್ಯೋಗ ರಾಜೀನಾಮೆ ಕೊಟ್ಟಿದ್ದೇನೆ ಅಂದರೆ ಅದು ನನಗೆ ದೊಡ್ಡದಲ್ಲ, ಮುಂದೆ ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಹಾಗಾದರೆ ನಾನು ಸತ್ಯಕಾಮರ ಜೊತೆಗೆ ಹೋಗ್ತೀನಪ್ಪ ಅನ್ನುವಾಗ, ಬೇಗ ಹೋಗಬೇಕಿತ್ತು, ತಡ ಮಾಡಿದೆ ಅಂತಾರೆ. ಇತ್ತ ಸತ್ಯಕಾಮರು ನಾನು ಎಷ್ಟೋ ಸಾರಿ ಜೊತೆಗಿದ್ದು ಅಪ್ಪನ ಹತ್ರ ಬಂದಾಗ ಅಪ್ಪನ ಕಟ್ಟ ಮಾಧ್ವ ಶಿಷ್ಯರು ಕೇಳಿದ್ದು ನನಗೆ ಗೊತ್ತು. ಆಚಾರ್ಯರು ಮಾತ್ರ ಪ್ರತ್ಯೇಕ ಸಿಕ್ಕಿದಾಗ, ನಾನು ಕೆಲವೊಮ್ಮೆ ಇರುವಾಗ, ನೀವು ಇಷ್ಟು ಜನರನ್ನು ನಡೆಸಿದ ಗುರುಗಳು, ನಿಮಗೆ ವೀಣಾಳನ್ನು ನಡೆಸಲಿಕ್ಕೆ ಆಗ್ತಿರ್ಲಿಲ್ವಾ? ನೀವ್ಯಾಕೆ ಸತ್ಯಕಾಮರ ಹತ್ರ ಬಿಟ್ರಿ? ಮುಂದಿನ ಪ್ರಶ್ನೆ, ಸತ್ಯಕಾಮರು ಮಾಧ್ವರಲ್ಲವಲ್ಲ, ಅವರನ್ನು ನೀವು ಹೇಗೆ ಒಪ್ಪಿಕೊಂಡ್ರಿ? ಅಪ್ಪ ನಗ್ತಿದ್ರು. ನನಗೂ ಗೊತ್ತಿಲ್ಲ ಇದೆಲ್ಲ, ಈ ವಲಯಗಳೇ ನನಗೆ ಗೊತ್ತಿಲ್ಲದ ಕಾಲ. ಇದೆಲ್ಲ ನನಗೆ ಪ್ರಶ್ನೆ ಆಗಿ ಅಷ್ಟೇ ಇತ್ತು. ನನ್ನ ಗುರುಗಳು ನನಗೆ ಹೋಗುವಾಗ ಹೇಳಿ ಹೋಗ್ತಿದ್ರು. ಪ್ರತಿ ಹೋಗುವ ಕ್ಷಣದ ಎಷ್ಟೋ ಬಾರಿ ನನಗೆ ಹೇಳಿದ್ದು ಒಂದೇ ಮಾತು, ಮಗಳೇ, ನನ್ನನ್ನು ಎಂದೂ ಸಂದೇಹಿಸಬೇಡ,
ನನ್ನ ಎದೆಯಲ್ಲಿ ಏನುಂಟೋ ಅದನ್ನು ನಾನು ನಿನ್ನ ಎದೆಯಲ್ಲಿ ಇಟ್ಟು ಹೋಗುತ್ತೇನೆ, ಇದರ ಬಗ್ಗೆ ಯಾವಾಗಲೂ ಸಂಶಯ ಬೇಡ. ಇಷ್ಟೇ ಹೇಳಿದ್ದು. ಏನು ಎಂತು ನಾನು ಕೇಳ್ತಿರಲಿಲ್ಲ. ಅವರು ಹೊರಟು ಹೋದ ಮೇಲೆ ಬಹಳ ಜನ ನನ್ನನ್ನು ಇವಳು ತಂತ್ರ ಮಾರ್ಗದವಳು ಅಂತ ತಿಳಿದು, ನಿಮಗೆ ತಂತ್ರ ಪ್ರಯೋಗ ಬರ್ತಿರ್ಬೇಕಲ್ಲ, ಸಿದ್ಧಿ ಗೊತ್ತಿರಬೇಕಲ್ಲ, ಶಕ್ತಿ ಎಲ್ಲ ಗೊತ್ತಿರಬೇಕಲ್ಲ ಅಂತ ಬರ್ತಿದ್ರು. ನಾನು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೆ, ನೀವು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀರಿ, ನೀವು ಸತ್ಯಕಾಮರ ಮನೆಗೆ ಬಂದಿದ್ದೀರಿ, ಅದೇ ಸತ್ಯಕಾಮರ ತಂತ್ರ ಮಾರ್ಗ ನನ್ನ ದಾರಿ ಅಲ್ಲ. ಯಾಕೆ ಹಾಗೆ ಹೇಳ್ತಿದ್ದೆ, ಅಥವಾ ಹಾಗೆ ಹೇಳುವುದರ ಹಿಂದೆ ಅವರು ಎಷ್ಟು ಕಾರಣ ಈಗ ಅರ್ಥ ಆಗೋದು. ಇದಾದ ಮೇಲೆ ಎಷ್ಟೋ ಜನ ನನ್ನನ್ನು ತಂತ್ರಪಥದ ಕುರಿತೇ ಮಾತಾಡಬೇಕು ಅಂತ ಬೇಕಾದಷ್ಟು ಉಪನ್ಯಾಸಗಳನ್ನು ಮಾಡಿಸಿದ್ದಾರೆ. ನಾನು ಹಾಗೆಲ್ಲ ಹೋಗಿದ್ದೇನೆ. ಅಭಿನವ ಗುಪ್ತನ ಮೇಲೆ ಮಾತಾಡು ಅಂದಾಗ ಮಾತಾಡಿದ್ದೇನೆ, ಅಥವಾ ತಂತ್ರಪಥದ ಒಟ್ಟು ನಡೆಯ ಬಗ್ಗೆ ಸತ್ಯಕಾಮರು ಏನು ಯೋಚನೆ ಇತ್ತು ಮಾತಾಡಿದ್ದೇನೆ. ಹಾಗೆಲ್ಲ ನನ್ನದು ಆಕಸ್ಮಿಕ ಉಪನ್ಯಾಸಗಳು. ನಾನೇನದು ನನಗೆ ಅನಿವಾರ್ಯವಾಗಿ ಬಂದಂತಹ ಯಾವುದೇ ಒತ್ತಡವಲ್ಲ. ಕಾಲಾಂತರದಲ್ಲಿ ನಾನು ನನ್ನ ಪಾಡಿಗೆ ಬೆಂಗಳೂರಿಗೆ ಬರುವಾಗ ನೋಡಿ, ಅಪ್ಪ ಹಾಗೇ ಇದ್ದರು. ಅವರು ನನ್ನನ್ನು ನೋಡ್ತಿದ್ರು ಮಾತ್ರ, ಏನೂ ಹೇಳ್ತಿರಲಿಲ್ಲ. ಇದ್ಯಾಕೆ ತಂತ್ರ ಮಾತಾಡ್ತಿ, ನೀನು ಇದನ್ಯಾಕೆ ಓದಬಾರ್ದು, ನೀನು ಈ ಪುಸ್ತಕ ಓದು, ಈ ಪುಸ್ತಕದ ಜೊತೆಗೆ ಈ ಸಿದ್ಧಾಂತ ಓದು. ಒಂದೇ ಒಂದು ಶಬ್ದ, ಒಂದೇ ಒಂದು ವಾಕ್ಯ ಅಪ್ಪ ಹೇಳಲಿಲ್ಲ ನನಗೆ. ಎಷ್ಟೋ ವರ್ಷಗಳು ಕಳೆದು ಸುಮಾರು 2007 14 ವರ್ಷಗಳ ಬಳಿಕ ನಾನು ಕಲ್ಲಹಳ್ಳಿ ಬಿಟ್ಟು ಸತ್ಯಕಾಮರ ತೋಟದ ಆಶ್ರಮದ ವಲಯದಿಂದ ಈಚೆಗೆ ಬರುವಾಗ, ಅಷ್ಟೂ ವರ್ಷ 14 ವರ್ಷ ಪ್ರತಿ ವರ್ಷ ನಮ್ಮ ಅಪ್ಪ ಕಲ್ಲಹಳ್ಳಿ ಕಾರ್ಯಕ್ರಮಕ್ಕೆ ಬರ್ತಿದ್ರು, ನನ್ನನ್ನು ಕಣ್ತುಂಬ ನೋಡ್ತಿದ್ರು. ಏನೂ ಪ್ರತಿಕ್ರಿಯೆಗಳನ್ನು ಯಾರ ಬಳಿಯೂ ಹೇಳಿದ್ದು ನನಗೆ ಗೊತ್ತಿಲ್ಲ. ಆದರೆ ಒಂದು ಸ್ಕ್ಯಾನ್ ಮಾಡ್ತಿದ್ರು, ಕಾಣ್ತದೆ ಅಂತ ಈಗ ಅಂದ್ಕೊಳ್ಳೋದು ನಂಗೆ ಗೊತ್ತಿಲ್ಲ. ಹೀಗೆ ಇದ್ದ ನಂತರದಲ್ಲಿ 2007 ನಂತರ ಬೆಂಗಳೂರಿಗೆ ಬಂದು, ಅಲ್ಲಿ ನನಗೆ ಆರ್ಥಿಕವಾಗಿ ಏನು ವ್ಯವಸ್ಥೆ ಅಂತ ಗೊತ್ತಿಲ್ಲದ ಕಾಲದಲ್ಲಿ ಯಾರೋ ಬಂದು, ನೀವು ವಚನಗಳ ಮೇಲೆ ಮಾತಾಡಿ, ಅವರಿಗೆ ನನಗೆ ಆರ್ಥಿಕ ತೊಂದರೆ ಉಂಟು ಅಂತ ನಾನು ಹೇಳಿ ಅಲ್ಲ, ಅವರು ಬಂದರು, ನೀವು ವಚನಗಳ ಮೇಲೆ ಮಾತಾಡಿ, 10 ನಿಮಿಷ ನಾವು ವಿಡಿಯೋ ಮಾಡಿ ಅದನ್ನು ದೂರದರ್ಶನದಲ್ಲಿ ಬಿಡ್ತೀವಿ, ನಮಗೆ ನೀವು ಅಕ್ಕ ಮಹಾದೇವಿ ಮೇಲೆ ಮಾತಾಡಿ. ನಾನು ಅಕ್ಕ ಮಹಾದೇವಿ ಮೇಲೆ ಒಂದು 20-30 ವಚನಗಳನ್ನು 10 ನಿಮಿಷ ವ್ಯಾಖ್ಯಾನ ಮಾಡಿದಾಗ ಜನ ಆಗ ತೀರ್ಮಾನ ಮಾಡ್ತು ನನ್ನ ಬಗ್ಗೆ, ಇವರು ವಚನದ ಮೇಲೆ ಚೆನ್ನಾಗಿ ಮಾತಾಡ್ತಾರೆ, ಇವರು ವಚನದ ದಾರಿಯವರು ಕಾಣ್ತದೆ ಅಂತ. ನಾನು ವಚನಗಳನ್ನು ಮಾತಾಡ್ತಿದ್ದ ಕಾಲ. ಆಗಲೂ ಅಪ್ಪ ಎಷ್ಟು ದಿವಸ ಈ ವಚನ ಮಾತಾಡ್ತಿ, ವಚನವೇ ನಿನ್ನ ದಾರಿಯ ಅಂತ ಏನೂ ಪ್ರಶ್ನಿಸಲಿಲ್ಲ. ಹಾಗಂತ ನಾನು ಎಷ್ಟೋ ಸಾರಿ ನನ್ನ ಅಕ್ಕ ತಂಗಿಯಂದರು ನಾವು ಮಾತಾಡ್ಕೊಳ್ತಿದ್ದೆ, ಅಪ್ಪನಿಗೆ ಇಷ್ಟ ಉಂಟಾ, ಕಷ್ಟವಾ, ಒಂದು ದಿವಸ ಹೇಳಲ್ವಲ್ಲ ಅಂತ. ಬಟ್ ಹೇಳಲಿಲ್ಲ ಅಪ್ಪ. 2000 ಸುಮಾರು 14 ನಂತರದ 15, 16, 17 ಈ ಅವಧಿಯಲ್ಲಿ ನನ್ನ ವಚನದ ಕುರಿತ ಪ್ರವಚನಗಳು, ಉಪನ್ಯಾಸಗಳು, ಕಡೆಗೆ ಭಾಷಣಗಳು ಜಾಸ್ತಿ ಆಗ್ತಾ ಬಂದು, ಎಲ್ಲವೂ ಕೂಡ ಪ್ರತಿಯೊಂದು ಕಡೆ ಒಂದು ಅಲ್ಲಮನ ಬಗ್ಗೆ, ಇಲ್ಲ ಬಸವಣ್ಣನ ಬಗ್ಗೆ, ಇಲ್ಲ ಅಕ್ಕನ ಬಗ್ಗೆ, ಒಟ್ಟು ವಚನ ಪರಂಪರೆಯ ಬಗ್ಗೆ. ಆಗ ಅದು ತೀವ್ರ ಹಂತದಲ್ಲಿ ಇದ್ದ ಸಂದರ್ಭ. ಆಗ ನನಗೆ ಬೇರೆಯವರು, ಅಪ್ಪನ ಶಿಷ್ಯ ವಲಯ, ಸ್ಪೆಷಲಿ ನನ್ನ ಅಣ್ಣ, 2ನೇ ಅಣ್ಣ, ನೀನು ಮಧ್ವ ಸಿದ್ಧಾಂತ ಮಾತಾಡೋದಿಲ್ಲ ಅಂತ ಅಪ್ಪನಿಗೆ ಬೇಜಾರಿದೆ, ನೀನು ಅದನ್ನೆಲ್ಲ ಬಿಟ್ಟು ಇದೆಲ್ಲ ಮಾತಾಡ್ತಿಂತ ಅಪ್ಪ ಸ್ವಲ್ಪ ಅಸಮಾಧಾನದಲ್ಲಿದ್ದಾರೆ ಅಂತ ಹೇಳಿದ. ನನಗೆ ಅಪ್ಪ ಹೇಗಿದ್ದರು ಅಂದರೆ, ನನ್ನ ಬಾಲ್ಯದಿಂದ ನಮ್ಮ ಅಪ್ಪನಿಗೆ ಏನಾದ್ರು ಕೋಪ ಬಂದಿದ್ದರೆ ಮೌನ. ಆವತ್ತು ನನಗೆ ಗೊತ್ತಾಗ್ತಿತ್ತು ಇವತ್ತು ಅಪ್ಪನಿಗೆ ಕೋಪ ಅಂತ. ಅವರು ಮಾತಾಡೋದಿದ್ದರೆ ಕೋಪ ಅಂತ. ಅವರು ಎಂದೂ ಕೂಡ ಕೋಪದಿಂದ ಮಾತಾಡಿದ್ದಿಲ್ಲ. ಮಾತಾಡೋದೇ ಇದ್ದರೆ ಕೋಪ ಅಂತ ನಾನು ತಿಳ್ಕೊಬೇಕು. ನಾನು ಅವತ್ತು ಸಂಜೆವರೆಗೆ ನೋಡಿ ಮೆಲ್ಲ ಹೋಗಿ ಕೇಳ್ತಿದ್ದೆ, ಅಪ್ಪ ಇವತ್ತು ನೀವು ಮಾತಾಡಲಿಲ್ಲ, ಏನು ನನ್ನ ಮೇಲೆ ಕೋಪ, ಗೊತ್ತಾಯ್ತಲ್ಲ ಸಾಕು ಅಂತಿದ್ರು ಅಷ್ಟೇ. ಕೋಪ ಬಂದಿದೆ ಅಂತ ಗೊತ್ತಾಯ್ತಲ್ಲ ಸಾಕು. ಹಾಗಾಗಿ ನನಗೆ ಎಂದೂ ಅಪ್ಪ ಕೋಪ ಬಂದು ಏನು ಹೇಳಿದ್ದು ಗೊತ್ತಿಲ್ಲವಾದ್ದರಿಂದ ನಾನು ಈ ವಲಯ ಹೇಳ್ತಾ ಇರುವುದು ಸತ್ಯವ ಏನಾ ಅನ್ನುವ ಹಂತದಲ್ಲಿದ್ದೆ. ಒಂದು ದಿನ ಅಪ್ಪ ನಾನು ಕೇಳಿದೆ, ಅಪ್ಪ ಮತ್ತು ನಾನು ಮಾತನಾಡುವ ವಿಷಯಗಳು, ಬರೆಯುವ ವಿಷಯಗಳೆಲ್ಲ ವಚನ, ಈ ಪರಂಪರೆಯದ್ದು, ಶರಣರದ್ದು ಎಲ್ಲ ಇದೆ ಅಂತ ನಿಮಗೆ ಬೇಸರ ಇದೆ ಅಂತ ನನಗೆ ಯಾರೋ ಹೇಳಿದರು. ಹೌದಪ್ಪ ಅಂತ ಕೇಳಿದೆ. ನಮ್ಮಪ್ಪ ನಂಗೆ ಕೊಟ್ಟ ಉತ್ತರ, ನಾನು ಏನಾದರೂ ಹೇಳಿದ್ದೇನಾ, ನಾನು ಹೇಳುವವರೆಗೆ ನೀನು ತಲೆ ಕೆಡಿಸ್ಕೊಳ್ಬೇಡ ಅಷ್ಟೇ. ಮತ್ತು ಹಾಗೆ ಮುಂದುವರಿಯಿತು. 2019 ಒಂದು 19ನೇ ಇಸ್ವಿಯ ಡಿಸೆಂಬರ್ನಲ್ಲಿ ನಾನು
ಒಂದು ಧರ್ಮಸ್ಥಳದಲ್ಲಿ ಒಂದು 20 ನಿಮಿಷದ ದೊಡ್ಡ ಸಭೆಯಲ್ಲಿ ಒಂದು 20 ನಿಮಿಷದ ಮಾತು ಆಡಿದೆ. ಅದು ಮರುದಿವಸಕ್ಕೆ 4 ಲಕ್ಷ ನೋಡುವ ಒಂದು ವಿಶೇಷ ಭಾಷಣವಾಗಿ ಬಿಡ್ತು. ನಾನೇನು ಪ್ಲ್ಯಾಂಡ್ ಅಲ್ಲ. ಅದರ ಬಗ್ಗೆ ಸಾಕ್ಷಾತ್ ನನ್ನ ತಂಗಿ ಕವಿತಾಳೆ ಹೇಳಿಲ್ಲ, ಅಪ್ಪನಿಗೆ ಖುಷಿ ಆಗುತ್ತೆ, ಒಮ್ಮೆ ಈ ಭಾಷಣ ಕೇಳಿಸು. ನನ್ನ ಜೀವನದಲ್ಲಿ ನಾನು ಆ ಕೆಲಸ ಮಾಡಲ್ಲ ಕವಿ ಅಂತ ನಾನು ಅಂದೆ. ನಮ್ಮ ಅಪ್ಪ ಈ ಭಾಷಣ ನಾನು ಕೇಳಿದೆ, ಹೀಗೆ ಹೋಗು ಅಂತ ಅವ್ರು ಹೇಳೋವರೆಗೆ ನಾನು ಕೇಳಿಸಲ್ಲ, ನಾನು ಹೇಳಲ್ಲ. ನನಗೂ ಗೊತ್ತಿಲ್ಲ, ಅಷ್ಟೆಲ್ಲ ಜನ ಅದರ ಬಗ್ಗೆ ಮಾತಾಡೋ ನಮ್ಮ ಅಪ್ಪನಿಗೆ ಏನು ಅಭಿಪ್ರಾಯ ಇತ್ತು ನನಗೂ ಗೊತ್ತಿಲ್ಲ. ಇಷ್ಟೆಲ್ಲ ನನ್ನ ಅನೇಕ ಪ್ರಶ್ನಾರ್ಥಕ ಚಿಹ್ನೆಗಳಲ್ಲಿ ಅಪ್ಪ ಇದ್ದರು, ನನ್ನ ನಡೆ ಇತ್ತು. ಅಪ್ಪ ನಡೀತಾ ಇದ್ದರು, ನನ್ನ ನೋಡ್ತಿದ್ರು. ಅಪ್ಪನ ನಡೆ ಬೇರೆ ಇತ್ತು, ನನ್ನ ನಡೆ ಬೇರೆ ಇತ್ತು ಅಂತ ಜನರಿಗೆ ಅನ್ನಿಸ್ತಿತ್ತು. ನನಗೆ ಮತ್ತು ಅಪ್ಪನಿಗೆ ಗೊತ್ತಿತ್ತು ನಮ್ಮ ನಡೆ ಬೇರೆ ಇಲ್ಲ ಅಂತ. ಆ ಏಕಸೂತ್ರತೆಯನ್ನು ಕನ್ಫರ್ಮ್ ಮಾಡುವ ಒಂದು ಮಾತು ನನಗೆ ಆಗ ಅಪ್ಪನಿಂದ ಬಂದಿದ್ದಿಲ್ಲ ಅನ್ನೋದು ಬಿಟ್ಟರೆ ನನಗೆ ಖಚಿತವಿತ್ತು ನಾನು ಅಪ್ಪನಿಗೆ ವಿರುದ್ಧ ಹೋಗ್ತಿದ್ದೇನೆ ಅಂತ ಅಪ್ಪಗೆ ಅನಿಸಿಲ್ಲ ಅಂತ. ಹೀಗೆ ನಡೆಯುವಾಗ ಎಷ್ಟೋ ಸಮಯದ ನಂತರ 2019 ಆ ಡಿಸೆಂಬರ್ ಘಟನೆಯೂ ಮುಗಿದು 20 ಜನವರಿಯಲ್ಲಿ ಒಂದು ಕಾರ್ಯಕ್ರಮ ನಾವು ಬನ್ನಂಜೆ ಪ್ರತಿಷ್ಠಾನದಿಂದ ಅಪ್ಪನ ಉಪಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ದು. ಅದು ಕೊನೆಯ ಭಾಷಣ ಅಪ್ಪನದು ಬನ್ನಂಜೆ ಪ್ರತಿಷ್ಠಾನದಲ್ಲಿ ಮತ್ತು ಆ ಬೆಂಗಳೂರಿನಲ್ಲಿ. ಅಪ್ಪ ಅವತ್ತು ಮಾರ್ಚ್ 7ನೇ ತಾರೀಕಿಗೆ ಅಲ್ಲಿಂದ ಹೊರಡುವವರು. ಅವರು ಉಡುಪಿಗೆ 8ಕ್ಕೆ ತಲುಪಬೇಕು. ಅವರು ತನ್ನ ಮನಸ್ಸಿನಲ್ಲೊಂದು ತೀರ್ಮಾನ ಮಾಡಿದರು, 8ನೇ ತಾರೀಕಿನ ಕಾರ್ಯಕ್ರಮ ಅಪ್ಪ ಮತ್ತು ನಾನು ಇಬ್ಬರು ಒಟ್ಟಿಗೆ ತಿಂಗಳೆಯಲ್ಲಿತ್ತು. ರವೀಂದ್ರ ಹೆಗಡೆಯವರು ಮಾಡುವಂತಹ ಒಂದು ಕಾರ್ಯಕ್ರಮ, ಅದರಲ್ಲಿ ನಾವಿಬ್ಬರು ತಿಂಗಳೆಯಲ್ಲಿ ಇರಬೇಕಿತ್ತು. ಅಪ್ಪ ತಿಳಿದಿದ್ರು 7ನೇ ತಾರೀಕಿಗೆ ವೀಣಾ ನನ್ನ ಜೊತೆಗೆ ಬರ್ತಾಳೆ ಅಂತ ಅವರದ್ದೇ ಒಂದು ಯೋಚನೆ ಇದ್ದಿರಬೇಕು. ನಾನು ವಾಸ್ತವಿಕ 4 ತಾರೀಕಿಗೆ ಧಾರವಾಡಕ್ಕೆ ಹೊರಡಬೇಕಿತ್ತು. 5, 6, 7 3 ದಿನ ನಾನು ಧಾರವಾಡದಲ್ಲಿ ಬಸವಣ್ಣ ಅಕ್ಕ ಅಲ್ಲಮ್ಮ ಮಾತಾಡುವವಳಿದ್ದೆ. ಅವತ್ತು ನಾನು 4ನೇ ತಾರೀಕು ಸಂಜೆ ಅಪ್ಪ ಅವರ ಶಿಷ್ಯರ ಮನೆಯಲ್ಲಿದ್ದರು. ಅಲ್ಲಿ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಇನ್ನು ನಾನು ಉಡುಪಿಲಿ ಸಿಗ್ತೀನಿ ಅನ್ನಬೇಕು. ಅವತ್ತು ಹೋಗಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡೋ ಮೊದಲು ಹೇಳಿದೆ, ಅಪ್ಪ ಇವತ್ತು ನಾನು ಧಾರವಾಡಕ್ಕೆ ಹೊರಟಿದ್ದೀನಿ. ಅರೆ ನೀನು ಉಡುಪಿಗೆ ನನ್ನ ಜೊತೆಗೆ ಬರ್ತೀಯ ಅಂದ್ಕೊಂಡಿದ್ದೆ, ನೀನು ಉಡುಪಿಗೆ ನನ್ನೊಟ್ಟಿಗೆ ಬರಲ್ವಾ? ಅಪ್ಪ ಇದು ಬಹಳ ಪೂರ್ವಭಾವಿಯಾಗಿ ನಿಶ್ಚಿತವಾದದೊಂದು 3 ದಿನದ ಉಪನ್ಯಾಸ ಸರಣಿ. ಜೀವನದಲ್ಲಿ ಪ್ರಥಮ ಬಾರಿಗೆ ಉಪನ್ಯಾಸ ಸರಣಿ ಒಪ್ಕೊಂಡಿದ್ದೀನಪ್ಪ. ಯಾವಾಗಲೂ ಒಂದೊಂದು ದಿವಸ ಅಚಾನಕ್ ಮಾಡ್ತಿದ್ದೆ, ಅದು ಇಲ್ಲ ಸರಣಿಯೇ ಮಾಡಬೇಕು ಅಂತ ಅಲ್ಲಿ ಬಸವಣ್ಣ ಅಕ್ಕ ಅಲ್ಲಮ್ಮ ಅಂತ ಒಪ್ಪಿಸ್ಕೊಂಡಿದ್ದಾರೆ. ಹಾಗೆ ಹೊರಡ್ತಿದ್ದೀನಪ್ಪ. ಅಲ್ಲಿಂದಲೇ 7ನೇ ತಾರೀಕು ಬಸ್ ಹತ್ತಿ 8ಕ್ಕೆ ಉಡುಪಿ ಬರ್ತೀನಿ ನಿಮ್ಮ ಹತ್ರ. ಅವತ್ತು ಪ್ರಥಮ ಬಾರಿಗೆ ಅದನ್ನು ನಟೇಶ್ ಅವರು ಅದನ್ನೇ ಉಲ್ಲೇಖ ಮಾಡಿದರು. ಅವತ್ತು ಪ್ರಥಮ ಬಾರಿಗೆ ನಾನು ನಮಸ್ಕಾರ ಮಾಡುವಾಗ ಅಪ್ಪನ ಬಾಯಿಯಿಂದ ಬಂದ ಮಾತು, ನನ್ನ ಮಾತನ್ನು ಮುಂದುವರಿಸುವವರು ಯಾರು ಅನ್ನುವ ಯೋಚನೆ ಇತ್ತು. ನನ್ನ ಮಗಳು ಸಿದ್ಧಳಾದಳು ಅಂದಾಗ ನನಗೆ ಭಾರೀ ಒಂದು ಎದೆ ಬಡಿತ. ಅದು ನಾನು ಅದನ್ನು ವಿವರಿಸಲಾರೆ. ಯಾಕೆಂದರೆ ನನಗೆ ಈಗಲೂ ಗೊತ್ತಿದೆ, ಆಗಲೂ ಗೊತ್ತಿರುವ ವಿಷಯ ಮತ್ತು ಇನ್ನು ಯಾವತ್ತೂ ಗೊತ್ತಿರುವ ವಿಷಯ. ಜೀವಮಾನದಲ್ಲಿ ನಾನು ಅವರಂತೆ ಓದಲಾರೆ, ಅವರಂತೆ ಮಾತನಾಡಲಾರೆ, ಅವರಂತೆ ಯಾವುದನ್ನು ಮಾಡಲಾರೆ. ನನಗೆ ಗೊತ್ತು ಅವರು ಮಾಡಿದ ಸಂಶೋಧನೆ, ಅವರು ಮಾಡಿದ ಓದು, ಅವರ ಅಧ್ಯಯನ, ಅವರು ಕೊಟ್ಟ ಜೀವ ಪರಂಪರೆಯ ಅಷ್ಟೂ ಧಾರೆ ನನ್ನಲ್ಲಿ ಯಾವುದೂ ಇಲ್ಲ, ನನಗೆ ಗೊತ್ತಿತ್ತು. ಆದರೆ ಅವರು ಏಕಾಏಕಿ ಒಂದು ದಿವಸವೂ ನನ್ನ ಮಾತಿನ ಬಗ್ಗೆ ಆಡದವರು. ಆ ದಿವಸ ಹಾಗೆ ಆಡುವಾಗ ನನಗೆ ಒಂದು ಸರಿ ಭಾರೀ ಎದೆ ನಡುಕ. ಅಲ್ಲಿ ಅವರ ಶಿಷ್ಯರೊಬ್ಬರು ಉಪಸ್ಥಿತರಿದ್ದರು. ಅವರು ಮಧ್ವ ಪರಂಪರೆಯ ಶಿಷ್ಯರು. ಅಪ್ಪನ ಮಾತು ಇನ್ನೂ ಮುಗಿದಿದೆ. ಆ ಶಿಷ್ಯರು ಕೂಡಲೇ ಹೇಳಿದರು, ಆಚಾರ್ಯರೇ ಅವರು ಮಾತನಾಡೋದು ವಚನ ಪರಂಪರೆಯ ಬಗ್ಗೆ ಅಲ್ವಾ? ನನ್ನ ಅಪ್ಪ ತಕ್ಷಣ ನನ್ನನ್ನು ನೋಡಿ, ಅದು ಏನೇ ಇರಲಿ ಮಗಳೇ ನಿನಗೆ ಒಳಿತಾಗಲಿ ಅಂದರು. ನನಗೆ ಈಗ ಅರ್ಥ ಆಗೋದು, ಒಬ್ಬ ಡಿಸೈಡ್ ಮಾಡಿದರೆ ತನ್ನ ಪಾಡಿಗೆ ಅವನು ಇದು ನನ್ನನ್ನು ಮುಂದುವರಿಸ್ಬೇಕಂತ ಕಂಟಿನ್ಯೂ ಮಾಡುವ, ಯಾವುದನ್ನು ಟ್ರಾನ್ಸ್ಫರ್ ಮಾಡ್ತಿರಬೇಕು. ಯಾಕೆಂದರೆ ನನಗೆ ಗೊತ್ತಿಲ್ಲ ಆವತ್ತಿಂದ ಅಲ್ಲಿಯವರೆಗೆ ಎಂದೂ ಕೂಡ ಮಹಾಭಾರತ, ರಾಮಾಯಣ, ಶ್ರೀಮದ್ ಭಾಗವತ, ಭಗವದ್ಗೀತೆ ಯಾವ ಶಾಸ್ತ್ರೀಯ ಗ್ರಂಥಗಳನ್ನೂ ಓದದ, ಇದು ಯಾವ ಅಕ್ಷರ ಉತ್ಪ್ರೇಕ್ಷೆ ಇಲ್ಲ ಇದರಲ್ಲಿ. ನಾನು ಭಗವದ್ಗೀತೆ ಓದಿದವಳಲ್ಲ, ಈಗಲೂ ಓದಿದ್ದೇನೆ ಅನ್ನುವ ಮಾತಲ್ಲ. ಕನಿಷ್ಠ ಪುಸ್ತಕ ಹಿಡಿದಿದ್ದೇನೆ, ಅಕ್ಷರಗಳನ್ನು ನೋಡಿದ್ದೇನೆ ಅಷ್ಟೇ. ಅಂಥ ಯಾವ ಪುಸ್ತಕಗಳನ್ನು ಕೂಡ ಬಿಡಲಾಗದ ಹಾಗೆ ನನ್ನನ್ನು ಹಿಡಿದುಕೊಳ್ಳುವ ಹಾಗೆ
ನಾನು ಬೇರೆ ಪುಸ್ತಕ ಓದೋಕ್ಕೆ ಹಿಡಿದ್ರೆ ನನಗೆ ಇಷ್ಟ ಆಗದೆ ಆಚೆಗಿಡುವ ಹಾಗೆ. ನೀವು ನಂಬ್ತಿದ್ರೆ ರಾಜಕ್ರೀಡೆ ಅನ್ನುವ ಕೃಷ್ಣನ ಕುರಿತ ನನ್ನ ಗುರುಗಳ ಸತ್ಯಕಾಮರ ಕೃತಿಯನ್ನು ಮೊನ್ನೆ ಒಂದು ದಿವಸ ಕೃಷ್ಣ ಕಥಾಮೃತ ಮಾತನಾಡುವಾಗ ಓದಬೇಕು ಅಂತ ತಗೊಂಡ್ರೆ 20 ಪುಟ ಓದೋಕ್ಕೆ ಇಷ್ಟ ಆಗಲಿಲ್ಲ. ಈ ಗುರು ಕೂಡ, ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ರು, ಮಗಳೇ, ಗುರು ಎನ್ನುವುದು ಹೆಗಲ ಮೇಲಿನ ಹೆಣ. ನೀನು ಹೊತ್ತಷ್ಟು ದಿನ ನಿನ್ನ ನಡೆ ನಿಂತು ಹೋಗುತ್ತದೆ. ಆ ಹೆಣವನ್ನು ಎಷ್ಟು ಬೇಗ ಒಗೆದು ಹೋಗುತ್ತೆಯೋ ಅಷ್ಟು ನಿನ್ನ ನಡೆ ದೀರ್ಘ ಮತ್ತು ಬಹಳ ವೇಗ. ಎಂಥ ಗುರುಗಳ ಆಶೀರ್ವಾದ ನನಗೆ ಅಂತ. ಇದನ್ನು ಕೊಡುವಾಗ ನನ್ನ ಅಪ್ಪ ಇತ್ತ ನನಗೆ ರಾಮಾಯಣವನ್ನು ಓದು ಅಂತ ಯಾವುದೇ ಪುಸ್ತಕ ಕೊಟ್ಟು ಒಂದು ದಿವಸ ಓದಿಸಿದವರಲ್ಲ, ಒಂದು ದಿವಸ ಈ ಮಹಾಭಾರತದ ಈ ಭಾಗ ನೋಡು ಅಂದವರಲ್ಲ, ಇದು ಭಗವದ್ಗೀತೆ ಈ ಶ್ಲೋಕ ನೋಡು ಅಂದವರಲ್ಲ. ಇಂಥ ಅಪ್ಪ ಹಾಗೊಂದು ಆ ದಿವಸ ಆಶೀರ್ವಾದ ಮಾಡಿ ಏಕಾಏಕಿ ನಮಗೆ ಕೊರೋನಾ ಬಂದು ನಾವೆಲ್ಲ ನಮ್ಮ ಗೃಹ ಬಂಧನದಲ್ಲಿರುವ ವೇಳೆಯಲ್ಲಿ ನಾನು ಅನಿರೀಕ್ಷಿತವಾಗಿ ಆ ಹೊತ್ತಿಗೆ ಕಲ್ಲಹಳ್ಳಿಯಲ್ಲಿದ್ದಂತಹ ಸಂದರ್ಭ, ನನ್ನ ಸುತ್ತ ಒಂದು 6-8 ಪುಟ್ಟ ಮಕ್ಕಳು ಮತ್ತು ದೊಡ್ಡವರು ಸೇರಿ ಏನಾದರೂ ಹೇಳು ಅಂತ ನನಗೆ ಒಂದು ದೃಷ್ಟಿಯಿಂದ ಈ ಚಂಡಿ ಹಿಡಿತಾರಲ್ಲ ಮಕ್ಕಳು, ಏನಾದರೂ ಹೇಳು ಅಂತ, ಹಾಗೆ ಚಂಡಿ ಹಿಡಿದು ಆ ಮಕ್ಕಳು ನನ್ನಿಂದ ನೀನು ಮಹಾಭಾರತ ಹೇಳು, ನೀನು ರಾಮಾಯಣ ಹೇಳು, ನೀನು ಭಗವದ್ಗೀತೆ ಹೇಳು ಅಂದಾಗ ನಾನು ಭಗವದ್ಗೀತೆಯ ಪ್ರಥಮ ಬಾರಿಗೆ ಭಗವಂತನ ನಲ್ನುಡಿಯನ್ನು, ಅಪ್ಪನ ಅನುವಾದ ಮತ್ತು ಆ ಮೂಲ ಶ್ಲೋಕಕ್ಕೆ ಏನು ಅರ್ಥ ಇರ್ಬೋದು ಅಂತ ನಾನೇ ಊಹಿಸ್ತಾ ನನ್ನ ಹತ್ರ ಡಿಕ್ಷನರಿ ಇಲ್ಲದ ಕಾಲಕ್ಕೆ ನಾನು ಮಕ್ಕಳಿಗೆ ಪಾಠ ಮಾಡುವುದಕ್ಕೆ ಆರಂಭ ಮಾಡಿದರೆ, ಅದೊಂದು ದಿನ ಅಚಾನಕ್ ಆಗಸ್ಟಿನ ಸಂದರ್ಭ ಇರ್ಬೋದು ಅಥವಾ ಜುಲೈ ಇರಬೇಕು, ಇನ್ನೂ ಕೊರೋನಾದ ಗೃಹ ಬಂಧನ ಮುಗಿದಿರಲಿಲ್ಲ, ಆದ್ದರಿಂದ ಜುಲೈ ಇರಬೇಕು. ನಾನು ಅಪ್ಪನ ಜೊತೆಗೆ ಫೋನಲ್ಲಿ ಮಾತಾಡಿದೆ, ಅಪ್ಪ ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೀನಿ ಮಗು ಅಂತ. ನೀನು ಹೇಗಿದ್ದೀಯ ಅಂದರು. ನಾನು ಹೇಗೀಗಪ್ಪ ಅಂತ ಹೇಳಿ ನನ್ನ ಈ ಬಾಲಿಶ ಶೈಶವ ಹೆಜ್ಜೆಯನ್ನು ಹೇಳಿದೆ. ಅಪ್ಪ, ನಾನು ಅನಿವಾರ್ಯವಾಗಿ ನಿಮ್ಮ ಭಗವಂತನ ನಲ್ನುಡಿಯನ್ನು ಮಕ್ಕಳಿಗೆ ಹೇಳುವ ಪ್ರಸಂಗ. ಮಕ್ಕಳಿಗೀಗ ದಿನಕ್ಕೆ 3 ಶ್ಲೋಕ ಪಾಠ ಮಾಡ್ತೀನಿ. ದಿನ 3 ಶ್ಲೋಕವನ್ನು ಮರುದಿವಸ ಕಂಠಪಾಠ ಮಾಡ್ತಾರೆ. ಇದು ಈಗಿನ ನಡೆ ಅಂದಾಗ ನನ್ನ ಅಪ್ಪ ಆಗ ಹೇಳಿದ ಮಾತು, ಅಪ್ಪ, ನಂಗೆ ಸಂಸ್ಕೃತ ಬರಲ್ಲ, ನಾನು ಅನುವಾದವನ್ನು ನೋಡ್ತೀನಿ, ಇದು ಹೀಗಿರಬೇಕು ಅಂತ ಊಹಿಸ್ತೇನೆ, ಊಹಿಸಿ ಪಾಠ ಮಾಡ್ತೇನೆ, ತಪ್ಪೋ ಸರಿಯೋ ದೇವರಿಗೆ ಗೊತ್ತು ಅಂದೆ. ನಮ್ಮ ಅಪ್ಪ ಹೇಳಿದ್ದು, ಓದು ಮಗಳೇ, ಓದ್ತಾ ಹೋಗು, ಬಿಡಬೇಡ, ನಿನಗೆ ಸಂಸ್ಕೃತದ ಪ್ರತಿ ಅಕ್ಷರ ತೆರೆದುಕೊಳ್ತದೆ. ಮತ್ತೆ ದಾಟಿಸಿದ್ರಾ? ನನಗೆ ಈಗಲೂ ಸಂಸ್ಕೃತ ಗೊತ್ತಿಲ್ಲ. ದಾಟಿಸುವ ಕೆಲಸವನ್ನು ನನ್ನ ಗುರುಗಳು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅದು ಹೇಗಿತ್ತು ಅಂದರೆ, ಅದು ಬಹಳ ತಂತ್ರ ಮಾರ್ಗದವರು ಹೇಳುವ ದೈಹಿಕ ಒಂದು ಅಭಿವ್ಯಕ್ತಿಯಾಗಿ ನಾನು ಅನುಭವಿಸಿದವಳು. ಅದು ಕಣ್ಣಲ್ಲಿ ಕಣ್ಣನ್ನು ಹೀಗೆ ಗೋಲಿಗೆ ಗೋಲಿ ಹಚ್ಚಿ, ನೋಡು ನನ್ನ ಕಣ್ಣಿನ ಒಳಗಿನದನ್ನು ಹೀರಿಕೊಂತ ನನ್ನ ಕಣ್ಣ ಗೋಲಿಗೆ ಅವರ ಗೋಲಿ, ಉಸಿರಿಗೆ ಮೂಗಿನ ಹೊಳ್ಳೆಯ ಒಳಗೆ ನನ್ನ ಮೂಗಿನ ಹೊಳ್ಳೆಯ ಒಳಗೆ ಅವರ ಮೂಗಿನ ಹೊಳ್ಳೆಯ ಮೂಲಕ ಉಸಿರು, ಅವರು ಬಿಟ್ಟದ್ದನ್ನು ನಾನು ತೆಗೆದುಕೊಳ್ಳುವುದು, ನಾನು ಬಿಟ್ಟದ್ದನ್ನು ಅವರು ತೆಗೆದುಕೊಳ್ಳುವುದರ ಮೂಲಕ ನೋಡು ನನ್ನನ್ನು ನೀನು, ನಿನ್ನನ್ನು ನಾನು ಸೇರುವುದೆಂದರೆ ಇದು ಮಾರ್ಗ ಮಗಳೇ, ಅದಲ್ಲ ಅದು ಅಧಪ್ಪತನದ ಮಾರ್ಗ. ಹೀಗೆ ಸೇರು ವಾಯುವಿನ ಮುಖಾಂತರ. ಹೀಗೆಲ್ಲ ನಾನು ತಂತ್ರಪಥದ ಅವರ ದೈಹಿಕ ಅಭಿವ್ಯಕ್ತಿಯ ತಂತ್ರಧಾರೆಗಳನ್ನು ಅನುಭವಿಸಿದ್ದೆ ಹೊರತು ಹೀಗೊಬ್ಬ ವ್ಯಕ್ತಿ ನನ್ನ ಗುರುಗಳು ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಯಾಕೆಂದರೆ ಪ್ರಚಂಡ ವ್ಯಕ್ತಿ ಅವರು. ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೇನೆ ಅಷ್ಟೇ. ಅಂಥದ್ದೇ ಯಾವುದನ್ನು ಹೇಳದೆ ನಮ್ಮ ಅಪ್ಪ ನನಗೆ ಪಾಠ ಮಾಡದೆ ಒಂದು ವಿದ್ಯಾರ್ಥಿಯನ್ನು ಬೆಳೆಸೋಕ್ಕೆ ಬರುತ್ತೆ, ಶಿಷ್ಯನ ಹಾಗೆ ಕೂಡಿಸಿ ಅಕ್ಷರ ಹೇಳಿಸದೆ ಅಕ್ಷರ ಬ್ರಹ್ಮನ ಹತ್ರ ಕನೆಕ್ಟ್ ಮಾಡ್ಸೋಕ್ಕೆ ಬರುತ್ತೆ. ನಾನು ಇದರ ಆಚೆಗಿನವನು, ನಿಮಗೆ ಶಾಸ್ತ್ರೀಯ ಪಾಠ ಮಾಡಿದ ಬನ್ನಂಜ ಗೋವಿಂದಾಚಾರ್ಯ ಮಾತ್ರ ಅಲ್ಲ, ನಾನು ಏನನ್ನೂ ಮಾಡದೆ ಇನ್ನೊಬ್ಬರನ್ನು ಬೆಳೆಸುವ ತಾಕತ್ತು ನನಗಿದೆ ಅಂತ ತೋರ್ಸೋಕ್ಕೆ ನನ್ನನ್ನು ಗೊಂಬೆಯ ಹಾಗೆ ಸಾಧನ ಮಾಡಿಕೊಂಡ್ರೆ ನನಗೆ ಗೊತ್ತಿಲ್ಲ. ನನಗೆ ಇವತ್ತು ಎಲ್ಲರೂ, ನೀವು ಇಷ್ಟು ಜನರಲ್ಲಿ ಅನೇಕರು, ನನಗೆ ಶಿವಮೊಗ್ಗ ಅಂದರೆ ಒಂದು ಥರ ನನ್ನ ಏನು ಹೇಳೋದು, ನನ್ನ ಬಂಧುಗಳ ಮನೆಯ, ನನ್ನ ಒಡನಾಡಿಗಳ ಮನೆಯ. ಯಾಕೆಂದರೆ ಅಷ್ಟು ಪ್ರೀತಿಯಿಂದ ನಾನು ಯಾವ ಶಾಸ್ತ್ರೀಯ ವ್ಯಕ್ತಿಗಳ ಮುಂದೆ ನಿಂತರೂ ನನಗೆ ಏನೂ ಗೊತ್ತಿಲ್ಲದವಳು ನಾನು ಭಗವದ್ಗೀತೆ ಹೇಳುವಾಗ ನೀವು ಇಷ್ಟು ರೋಮಾಂಚನಾಗಿ ಕೇಳೋದು, ಕಣ್ಮುಂದೆ ಕಣ್ಣೀರ ಧಾರೆ ಹರಿಸೋದು, ಭಾಗವತ ಹೇಳುವಾಗ ನೀವು ಮೈ ಮರೆತು ನನ್ನನ್ನೇ ಬಂದು ಕೃಷ್ಣ ಕೃಷ್ಣ ಅಂದಾಗ ನಾನು ಚಡಪಡಿಸಿದ್ದೆಲ್ಲ ನೋಡಿದಾಗ ನಾನು ಪದೇ ನೆನಪು ಮಾಡಿಕೊಳ್ಳೋದು, ಅಪ್ಪ ಬಹಳ ಕೆಲಸ ಮಾಡಿದ್ದಾರೆ. ಇಲ್ಲಿ ನನ್ನದು ಏನೂ ಇಲ್ಲ, ಅವರಿಗೊಂದು ಟಾರ್ಗೆಟ್ ಇದೆ. ಮಕ್ಕಳಿಗೇನೂ ಕಲಿಸಿ ಹೋಗಲಿಲ್ಲ ಅಪ್ಪ, ಊರಿಗೆಲ್ಲ ಪಾಠ ಮಾಡಿದರು ಅಂತ ಜನ ಆಡ್ಕೊಳ್ತಿದ್ರು ನಮ್ಮ ಅಪ್ಪನ ಬಗ್ಗೆ. ಕಲಿಸಿದ್ದು ನನ್ನ ಅಪ್ಪನಿಗೂ ನನ್ನ ಅಜ್ಜ ಅಲ್ಲ,
ಆದರೆ ಅಜ್ಜನಿಗೂ ಹೇಳಿದರು, ಸಿಂಹದ ಹೊಟ್ಟೆಯಲ್ಲಿ ನರಿ ಹುಟ್ಟತಲ್ರಿ ನಿಮ್ಮ ಮಗ ಅಂತ. ಅಪ್ಪ ಸುಳ್ಳು ಮಾಡಿದರು ಅದನ್ನು ಸ್ವಾಧ್ಯಾಯದ ಮೂಲಕ. ನಾನು ಸ್ವಾಧ್ಯಾಯ ಮಾಡುವ ಪ್ರಾಣಿ ಕೂಡ ಅಲ್ಲ, ನನಗೆ ಓದಿಯೇ ಗೊತ್ತಿಲ್ಲ. ನಾನು ಏನೂ ಓದದೆ ನನ್ನನ್ನು ಈ ಪರಿಕೃಷ್ಣನ ಹತ್ರ, ಈ ಪರಿಕೃಷ್ಣಾಂತರ್ಗತ ಮಾಡಬೇಕು ಇವಳಿಗೆ ಅನ್ನುವ ಹಾಗೆ ಒಂದು ಬೆನ್ನು ಹತ್ತಿ ನಡೆಸ್ತಾರಲ್ಲ, ಇದಕ್ಕೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಇದೆಲ್ಲ ಏನಾದರೂ ನಿಮಗೆ ಕಂಡಿದ್ದರೆ, ಮತ್ತು ಈಗ ನಟೇಶ್ ಅವರು ಹೇಳಿದರು, ಇನ್ನು ಅಪ್ಪನನ್ನು ಮುಂದುವರಿಸಿ, ದೇವರಾಣೆಗೂ ನನಗೆ ಗೊತ್ತಿಲ್ಲ, ದೇವರಾಣೆಗೂ ಗೊತ್ತಿಲ್ಲ. ನಾನು ಪ್ರತಿ ಮಾತು ಇದು ಕೊನೆಯದ್ದು ಅಂತಲೇ ಭಾವಿಸಿ ಮಾತನಾಡೋದು. ಯಾಕೆಂದರೆ ನನಗೆ ಪದೇ ಪದೇ ಒಳಗಿದ್ದು ಹೇಳುತ್ತೆ. ನಾನು ಬಾಲ್ಯದಲ್ಲಿ ಹೇಳಿದ್ದೆ, ತುಂಬ ಬಾಲ್ಯ ಅಂತ ಅಲ್ಲದಿದ್ದರೂ ನನಗೆ ಯೌವನದ ಪ್ರೌಢಾವಸ್ಥೆ. ನಾನು MA ಮುಗಿಸಿ MPhil ಮಾಡಿ ಒಂದು ದಿನ ನಾನು ಯಾವುದೋ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿಗೆ ಮುಖಾಮುಖಿ ಆದಾಗ ಗುಲ್ವಾಡಿಯವರು ಹೇಳಿದರು, ಆಯ್ತಲ್ಲ ಶಿಕ್ಷಣದ ವ್ಯವಸ್ಥೆ, ಇನ್ನು ಅಪ್ಪನನ್ನು ಮುಂದುವರಿಸು, ಅಪ್ಪನದ್ದೆಲ್ಲ ಓದಬೇಕು, ಅಪ್ಪ ಮಾಡಿದ್ದೆಲ್ಲ ದಾರಿ ನಡಿಬೇಕು ಅಂತ ನಿಂಗೆ ಅನಿಸಲ್ವಾ? ನಗಾಡಿದೆ. ಯಾಕೆ ನಗಾಡ್ತಿ? ನಿಂಗೆ ಅಪ್ಪನ ಹಾಗೆ ಆಗಬೇಕು ಅನಿಸಲ್ವ? ನಿಂಗೆ ಅಪ್ಪನ ನೋಡಿ ಏನು ಕಲಿಬೇಕು ಅನಿಸಲ್ವಾ? ನಾನು ಅಪ್ಪನನ್ನು ನೋಡಿ ಒಂದು ಕಲ್ತಿದ್ದೇನೆ ಅಂದೆ ನಾನು. ಆಗ ಏನು ಅಂತ ಕೇಳಿದರು ಅವರು. ಅಪ್ಪನ ಹಾಗೆ ಆಗಬಾರ್ದು ಅಂತ ಕಲ್ತಿದ್ದೇನೆ ಅಂದವಳು ನಾನು, ಹಾಗ ಅಂದವಳು ನಾನು. ಇಷ್ಟೆಲ್ಲ ಇರುವಾಗ ಒಬ್ಬ ಮನುಷ್ಯ, ನಾವು ತಿಳಿದ ನಮ್ಮ ಪ್ರಜ್ಞಾವಲಯ ಮಾತ್ರವೇ ನಾವಲ್ಲ, ನಮ್ಮ ಜೀವದ ಒಳಗೊಬ್ಬ ಕೈ ಹಾಕಿ ಅವನು ಮುಷ್ಟಿಯಲ್ಲಿ ಹಿಡಿದು ಅವನಿಗೆ ಬೇಕಾದ ಹಾಗೆ ಈ ಕೋಮಲ ಗಿಣಿಯನ್ನು, ಕೋಗಿಲೆಯನ್ನು, ಈ ಜೀವ ಅನ್ನುವ ಆ ಶುಭ್ರ ಪರಿಶುಭ್ರ ಭಗವಂತನ ಆ ತತ್ವವನ್ನು ತಮಗೆ ಬೇಕಾದ ಹಾಗೆ ಆಕಾರ ಕೊಡಲಿಕ್ಕೆ ಬರ್ತದಾ ಏನ ಅನ್ನುವ ಹಾಗೆ ನಾನೇ ವಿಸ್ಮಿತಳಾಗಿದ್ದೇನೆ. ನನಗೆ ಗೊತ್ತಿಲ್ಲ, ಇದು ನನ್ನ ದಾರಿಯ ಅಂತಲೂ ಗೊತ್ತಿಲ್ಲ. ಯಾಕೆ ಗೊತ್ತಾ? 20ನೇ ವರ್ಷ ಡಿಸೆಂಬರ್ 13 ನನ್ನ ಅಪ್ಪ ದೇಹತ್ಯಾಗ ಮಾಡಿದ ನಂತರ ಅಲ್ಲಿವರೆಗೆ ನಾನು ಮಾತಾಡ್ತಿದ್ದದ್ದೇ ಅಲ್ಲಮ್ಮ ಅಕ್ಕ ಬಸವಣ್ಣ ವಚನ, ಯಾವುದು ಬೇರೆ ಮಾತನಾಡಿದವಳಲ್ಲ. ಒಂದಿಷ್ಟು ಸಾಹಿತ್ಯ, ಅದು ಬಿಟ್ಟರೆ ಇನ್ಯಾವುದಾದ್ರೂ ಟ್ರೆಡಿಷನಲ್ಗೆ ವಿರೋಧವಾದ ಕ್ರಾಂತಿಯ ವಿಷಯಗಳು. ಈಗಲೂ ನನ್ನದು ಅದೇ ದಾರಿ, ಅದರಲ್ಲೇನು ಧಾಟಿಯಲ್ಲಿ ಬದಲಾವಣೆಗಳಿಲ್ಲ. ಆದರೆ ನಾನು ಈ ವಿಷಯವನ್ನು ಕೇಂದ್ರಿತವಾಗಿ ಮಾತನಾಡದೇ ಇರುವ ಆ 20ರ ಕೊನೆಯ 13 ದಿವಸದ ಅವರ ಉತ್ತರ ಕ್ರಿಯೆಯ ನಂತರದ ವೈಕುಂಠ ಸಮಾರಾಧನೆಯ ಮರುದಿನ 14ನೆಯ ದಿನ ನಾನು ಕೊರೋನಾ ಇದ್ದದರಿಂದ ಕಾರ್ನಲ್ಲಿ ಚಿಕ್ಕಮಗಳೂರು ಮಾರ್ಗವಾಗಿ ಈ ಬೆಂಗಳೂರಿಗೆ ಹೊರಡಬೇಕು ಅನ್ನುವ ನನ್ನ ಪ್ರಯಾಣದಲ್ಲಿರುವಾಗ, ನಿಮಗೆ ಆಶ್ಚರ್ಯ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನನಗಂತೂ ದಿಗ್ಭ್ರಮೆ. ನಾನು ಅದುವರೆಗೆ ಏನೂ ಮಾತಾಡದೇ ಇರುವಾಗ ನನಗೆ ಪ್ರಥಮ ಬಾರಿಗೆ ಇದೇ ಶಿವಮೊಗ್ಗದ ದತ್ತಾತ್ರೇಯ ಅವರು ನನಗೆ ಫೋನ್ ಮಾಡಿ, ವೀಣಕ್ಕ, ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ, ನೀವು ರಾಮಾಯಣದ ಮೇಲೆ ಮಾತಾಡಬೇಕು. ಅಪ್ಪ ಹೋಗಿ 14ನೆಯ ದಿನಕ್ಕೆ ನಾನಿನ್ನೂ ರಾಮಾಯಣದ ಪುಟ ಓಪನ್ ಮಾಡಿದ್ದಿಲ್ಲ. ನಾನು ಹೇಳಿದೆ, ಯಾವಾಗ? ನನ್ನ ಒಳಗಿದ್ದು ಹೇಳ್ತಿತ್ತು, ಇಲ್ಲ ಹೇಳಬೇಡ ಅಂತ. ನಾನು ತಕ್ಷಣ ಕೇಳಿದೆ, ಯಾವಾಗ ಮಾತಾಡಬೇಕು ಅಂತ. ಯಾಕಂದ್ರೆ ನನ್ನ ಆ ಪ್ರಶ್ನೆಗೆ ಕಾರಣ ನಾನು ಓದಿಯೇ ಇರಲಿಲ್ಲ. ಮುಂದಿನ ಏಪ್ರಿಲ್ ಅಂದರು. ತಕ್ಷಣ ಡಿಸೆಂಬರ್ನಿಂದ ಏಪ್ರಿಲ್ 4 ತಿಂಗಳಿದೆ, ನಾನು ಓದ್ಬೋದಲ್ವಾ ಅಂದ್ಕೊಂಡು ಪ್ರಯತ್ನ ಪಡ್ತೇನೆ ಅಂದೆ. ಅದು ನನ್ನ ಪ್ರಥಮ ಶಾಸ್ತ್ರೀಯ ಪರಂಪರೆಯ ಭಾಷಣ. ಅವತ್ತಿಂದ ಇವತ್ತಿನವರೆಗೆ ವಚನಕಾರರನ್ನು ಮಾತಾಡಿ ಅಂತ ಕರೆಯೋರು ಎಲ್ಲಿ ಹೋದರು ಅಂತ ನಂಗೆ ಗೊತ್ತಿಲ್ಲ, ಕರೆಯೋರು ನಿಲ್ಲಿಸಿದ್ದಾರೆ. ಅಲ್ಲ, ನಾನು ಏನೂ ಪ್ಲ್ಯಾನ್ ಮಾಡಲಿಲ್ಲ ಅಂತ ನಾನು ನಿಮಗೆ ಹೇಳ್ತಾರೆ. ನಾನು ಯಾರಿಗೂ ಬರಲ್ಲ ಅಂದಿಲ್ಲ. ನನ್ನನ್ನು ವಚನ ಪರಂಪರೆಯವರು ಕರೆಯೋದು ನಿಲ್ಲಿಸಿದ್ದಾರೆ. ನನ್ನನ್ನು ಬೇರೆ ವಿಷಯಗಳಿಗೆ ಆಹ್ವಾನಗಳ ಮಾಡುವುದನ್ನೇ ನಿಲ್ಲಿಸಿ, ನೀವು ರಾಮಾಯಣವೇ ಮಾತಾಡಬೇಕು, ನೀವು ಭಾಗವತವೇ ಮಾತಾಡಬೇಕು. ಯಾರಪ್ಪ ಇವರಿಗೆ ಹೇಳಿದ್ದು? ಹಾಗಾಗಿ ಯಾರಪ್ಪನ ಅಪ್ಪ ಯಾವನೋ ಒಬ್ಬ ಇದ್ದಾನಲ್ಲ, ಅವನಿಗೊಂದು ಲೆಕ್ಕಾಚಾರ, ಅದಕ್ಕೆ ಒಪ್ಪಿಸಿಕೊಂಡ ಶಿಶು ನಾನು. ನಮ್ಮ ಅಪ್ಪ ನನಗೆ ವೀಣಾ ಅಂತ ಹೆಸರು ಇಡುವ ಹಿಂದೆ, ನೀನು ಕೇವಲ ನಾದವಾಗು, ನುಡಿಸುವವ ಬೇರೆ ಅಂತ ನನಗೆ ಅವರು ಸೂಚಿಸಿದ್ದಾರೆ ಅಂತಲೇ ನಾನು ಭಾವಿಸ್ತೇನೆ. ಅಂಥ ಎಲ್ಲ ಧನ್ಯತೆಗಳ ಜೊತೆಗೆ ಅಪ್ಪನ ಕಾರಣವಾಗಿ ನನಗೆ ಇಷ್ಟೆಲ್ಲ ಪ್ರೀತಿ, ಇಷ್ಟೆಲ್ಲ ಬಾಂಧವ್ಯ, ಇಂಥದ್ದೊಂದು ನಿಮ್ಮಂಥವರ ಅನುಗ್ರಹ, ಹಾರೈಕೆ, ಆಶೀರ್ವಾದ ಸಿಕ್ಕಿದೆಯಲ್ಲ, ಅದು ಅಪ್ಪ ಹೇಳುವ, ಮಗಳೇ, ಈ ಮತ, ಈ ಸಿದ್ಧಾಂತ, ಈ ಶಾಸ್ತ್ರ, ಇವೆಲ್ಲ ಜನ್ಮ ಜನ್ಮಾಂತರದ ಆವೇಶಗಳು. ಜನ್ಮ ಜನ್ಮಾಂತರದ ಆವೇಶದ ಆಚೆಗೆ ನೀನು ಮಾಧ್ಯಳು ಅಲ್ಲ, ನೀನು ಸ್ಮಾರ್ತಳು ಅಲ್ಲ, ನೀನು ಯಾವ ಪರಂಪರೆಗೆ ಸಂಬಂಧಪಟ್ಟವಳೇ ಅಲ್ಲ. ಒಂದು ದಿನ ಹಿಂದೆ ಸ್ಮಾರ್ತಳಾಗಿದ್ದ ನೀನು ಇವತ್ತು ಮಾಧ್ವಳಾಗಿರಬಹುದು. ಮುಂದೊಂದು ದಿನ ನೀನು ಮುಸಲ್ಮಾನಳೂ ಆಗಬಹುದು.
ಜೀವಕ್ಕೆ ಇದು ಯಾವುದರ ಬಂಧನವಿಲ್ಲ, ನೀನು ಇದರಾಚೆಗೆ ನಡಿ ಅಂತ ನನಗೆ ಅವರು ಪದೇ ಪದೇ ಹೇಳಿದ್ದಾರೆ. ನಾನು ನಿತ್ಯ ನಡೆಯುವುದು ನಿಸ್ತ್ರೈಗುಣ್ಯೋ ಭವ ಅರ್ಜುನ, ವೇದವಾದ ರಥಾಃ ಪಾರ್ಥ. ಅರ್ಜುನ, ಇದೆಲ್ಲ ವೇದವಾದ ಮಾಡುವವರ ಒಂದು ಅದರಲ್ಲೇ ರತಿಸಿದವರ ಕಥೆ, ನೀನು ಅದರಾಚೆಗೆ ಹೋಗುವಂತ ಕೃಷ್ಣ ಹೇಳಿದ ಹಾಗೆ ನನಗೆ ಪದೇ ಪದೇ ಅಪ್ಪ ಕೃಷ್ಣ ಸಾನ್ನಿಧ್ಯವನ್ನು, ಕೃಷ್ಣನ ನೆನಪನ್ನೇ ಕೊಡ್ತಾರೆ. ಯಾವ ಮತತ್ರಯರ ನೆನಪನ್ನು ಕೊಡಲ್ಲ. ಯಾಕೆ ಗೊತ್ತಿಲ್ಲ. ಯಾವ ಸಿದ್ಧಾಂತಗಳ ಅಂಟಿಗೆ ನನ್ನನ್ನು ಕರ್ಕೊಂಡು ಹೋಗೋದೇ ಇಲ್ಲ ನಮ್ಮಪ್ಪ. ನನಗೆ ಮತ್ತೆ ಕೃಷ್ಣ ಪ್ರೇಮವನ್ನು, ಕೃಷ್ಣ ಮಾರ್ಗವನ್ನು, ಕೃಷ್ಣ ಸೆಳೆತವನ್ನು, ಕೃಷ್ಣನ ಚುಂಬಕ ಶಕ್ತಿಯನ್ನು ಕೊಡ್ತಾ ಕೊಡ್ತಾ ಅವನೇ ಹೇಳಿದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅನ್ನುವ ಮಾತಿನ ಹಾಗೆ, ಮಗಳೇ, ನನಗೊಬ್ಬ ಮಂಗಳೂರಿನಲ್ಲಿ ಅಭಿಮಾನಿ ಇದ್ದ. ನಾನು 40ರ ವಯದಲ್ಲಿರುವಾಗ ಅವ ಒಮ್ಮೆ ಕೇಳಿದ್ದ, ಸರ್, ನನ್ನ ತಂದೆ ಒಬ್ಬ ಹಿಂದೂ, ನನ್ನ ತಾಯಿ ಒಬ್ಬಳು ಕ್ರೈಸ್ತಳು, ನನಗೆ ಯಾವ ಧರ್ಮ? ನನ್ನ ಅಪ್ಪ ನನಗೆ ಅದನ್ನು ಹೇಳಿದ್ದು ಅವರು ತೀರಿಕೊಳ್ಳುವ 2 ದಿನದ ಮೊದಲು. ಮಗಳೇ, ಅವನು ಹೇಳಿದ್ದು ಎಷ್ಟು ಸರಿಯಾದ ಪ್ರಶ್ನೆ ಅಲ್ವಾ? ಜೀವಕ್ಕೆ ಯಾವ ಜಾತಿ? ಜೀವಕ್ಕೆ ಯಾವ ಜಾತಿ ಹುಡುಕು ಮಗಳೇ. ಇದು ಈ ಹೊರಗೆ ಕಾಣಿಸುವ ಯಾವ ಜಾತಿಯೂ ಅಲ್ಲದ ಒಂದು ಭಗವತ್ ತತ್ವದ ಜಾತಿಗೆ ಸಂಬಂಧಪಟ್ಟದ್ದು. ಅದರ ಜೊತೆಗೆ ನೀನು ಇರು ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ನನ್ನ ದಾರಿ ನಡೆಯುವ ಪ್ರಯತ್ನದಲ್ಲಿದ್ದೇನೆ. ನನ್ನ ದಾರಿ ಇಷ್ಟಕ್ಕೆ ನಿಲ್ಲಬಾರ್ದು ಅಂತ ಕೂಡ ನೀವು ನನ್ನನ್ನು ಹರಿಸ್ಬೇಕು. ಏಕಕಾಲಕ್ಕೆ ಅಪ್ಪ ಎಷ್ಟು ಎತ್ತರ ಇದ್ದರು ಅಂತ ಕೂಡ ನನಗೆ ಅರ್ಥ ಆಗುತ್ತೆ. ಅಪ್ಪ ಯಾವ ಮಟ್ಟಕ್ಕೆ ಹೇಗೆಲ್ಲ ನಡೆಸ್ತಾರೆ ಅನ್ನೋದನ್ನು ನೋಡಿದಾಗೆಲ್ಲ ನನಗೆ ಈಗಿನ ಈ ಕ್ಷಣದವರೆಗೂ ಕೂಡ ಪ್ರತಿದಿನ ಅವರು ಇದ್ದು ನಡೆಸುವ ಎಷ್ಟೋ ಅನುಭವಗಳನ್ನು ಅವರು ನನಗೆ ಕೊಟ್ಟಿದ್ದಾರೆ. ನಾನೆಲ್ಲ ಆ ಕೃತಕೃತ್ಯ ಭಾವದಿಂದ ಓಂ ಕೃತೋಸ್ಮರ ಕೃತಂ ಸ್ಮರ ಅಂತ ಒಂದು ಮಾತನ್ನು ನನಗೆ ಅಪ್ಪ ಹೇಳಿದ ಧಾಟಿಯೇ ಬಹಳ ವಿಶೇಷ. ಅದನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ನನ್ನ ಜೀವನದಲ್ಲೆಲ್ಲ ನಾನು ಬಾಲ್ಯದಿಂದ ನನಗೆ ಗೊತ್ತೇ ಇಲ್ಲದೆ ಒಂದು ಭಜನೆ ನನ್ನಲ್ಲಿ ಇರ್ತಿತ್ತು. ಅದು ಯಾವುದಾದ್ರೂ ನನಗೆ ಗೊತ್ತಿಲ್ಲದೆ ಅನ್ಕಾನ್ಷಿಯಸ್ ಒಂದು ಹಾಡು ನಾನು ಹಾಡ್ತಿರ್ತಿದ್ದೆ. ಅದು ಸಾಮಾನ್ಯವಾಗಿ ದೇವರ ನಾಮ. ಆದರೆ ನಾನು ಬಹುಶಃ ನನ್ನನ್ನು ಅಪ್ಪ ಅದಕ್ಕೆ ವೀಣಾ ಅಂತ ಕರಿತಿರಲಿಲ್ಲ, ನವಿ ಅಂತ ಕರಿತಿದ್ದೆ. ಉಲ್ಟಾ ನಾನು ಅಂತಲ ಎಲ್ಲಕ್ಕೂ ಉಲ್ಟಾ ಇವಳು, ಆದ್ದರಿಂದ ನವಿ ಅಂತ ಕರೆದ್ರೋ ಗೊತ್ತಿಲ್ಲ. ನನ್ನ ಭಜನೆ ಕೂಡ ನಾನಿನ್ನ ಧ್ಯಾನದೊಳಿರಲು ಅಂತ ನಾನು ಹಾಡ್ತಿರಲಿಲ್ಲ, ನೀ ನನ್ನ ಧ್ಯಾನದೊಳಿರಲು ಅಂತ ಭಗವಂತಂಗೆ ಹಾಡ್ತಿದ್ದೆ. ಅನ್ಕಾನ್ಷಿಯಸ್ ಹಾಡುವಾಗೆಲ್ಲ ಅಂತೂ ನೀನನ್ನ ಧ್ಯಾನದೊಳು, ನನ್ನ ನೀನು ಮರೆತರೆ ಅಂತ ಅವನಿಗೆ ಹೇಳೋದು, ನಿನ್ನ ನಾನು ಮರೆತರೆ ಅಲ್ಲ. ಈ ಥರ ಹಾಡ್ತಿದ್ದೆ ನಾನು. ಅದು ಯಾಕೋ ಅದು ಎಷ್ಟು ಕಾನ್ಷಿಯಸ್ ಆಗಿ ತಿದ್ದಬೇಕು ಅಂದರೂ ನನ್ನ ನಿದ್ರೆಯಲ್ಲಿ ನನ್ನ ಕನಸಲ್ಲಿ ಎಚ್ಚರಾಗೋ ನಾನು ಉಲ್ಟನೇ ಹಾಡ್ತಿರ್ತಿದ್ದೆ. ಅದನ್ನು ಒಂದು ದಿವಸ ನಮ್ಮ ಅಪ್ಪನ ಜೊತೆಗೆ ತಲೆಗೆ ಎಣ್ಣೆ ಮಸಾಜ್ ಮಾಡ್ತಾ, ಅಪ್ಪ ನನಗೆ ಹೀಗೆ ಒಂದು ಗೊತ್ತೇ ಇಲ್ಲದೆ ಒಂದು ಚಾಳಿ ಇದೆ, ಅದು ದೇವರಿಗೆ ಅಪಚಾರವೋ ಏನೋ, ನಾನು ಪದೇ ಪದೇ ಹಾಡುವಾಗ ನೀನನ್ನ ಧ್ಯಾನದೊಳಿರಲು ಅಂತ ಹಾಡ್ತೇನೆ, ನನ್ನ ನೀನು ನೆನೆಯದಿದ್ದರೆ ನಿನಗೆ ಆಣೆ ಅಂತ ಅವನಿಗೆ ಹೇಳ್ತೀನಿ, ನಾನು ಅವನನ್ನು ನೆನೆಯೋದು ಬಿಟ್ಟಪ್ಪ ಈ ಥರ ಹಾಡ್ತೀನಿ, ಇದು ಹೀಗೆ ಆಗಬಾರ್ದಿತ್ತೇನೋ ಅಂತ ನಂಗೆ ಅನಿಸುತ್ತೆ, ಅದನ್ನು ನಿಮ್ಮ ಹತ್ರ ಇವತ್ತು ಕೇಳೋದು ಅಂದೆ. ಅಪ್ಪ ತಕ್ಷಣ ಹೇಳಿದರು, ಮಗಳೇ ಉಪನಿಷತ್ತು ಏನು ಹೇಳಿದೆ? ಓಂ ಕೃತೋಸ್ಮರ ಕೃತಂ ಸ್ಮರ. ನೀನು ಸ್ಮರಿಸಿದರೆ ಸಾಲೋದಿಲ್ಲ, ಅವನು ಸ್ಮರಿಸಬೇಕು. ಅವನು ಸ್ಮರಿಸಬೇಕು ಅನ್ನೋದನ್ನು ನಿನ್ನ ಜೀವ ಅವನಿಗೆ ಕಮಾಂಡ್ ಮಾಡಿದರೆ ಏನು ತಪ್ಪು ಅಂದರು ನಮ್ಮ ಅಪ್ಪ. ಇದು ಇಂಥ ಎಲ್ಲ ಧನ್ಯತೆಗಳುಳ್ಳ ಈ ಜೀವವನ್ನು ಯಾವ ಮಟ್ಟಕ್ಕೆ ಒಬ್ಬ ವಿಸ್ತರಿಸಬಹುದು ಅನ್ನುವ ಆ ಮಹಾ ಅಶ್ವತ್ಥವೋ ಆಲವೋ ಅಂಥ ವಿಶಾಲ ಮನೋಭಾವದ ನನ್ನ ಅಪ್ಪ ನನ್ನನ್ನು ಇಲ್ಲಿವರೆಗೆ ನಡೆಸಿದ್ದಾರೆ. ನಾನು ಆಟ ಆಡ್ತಾ ಕೂಡ ಕೆಟ್ಟ ಬಯಲಿಗೆ ಹೋಗದ ಹಾಗೆ, ಕೆಟ್ಟ ಜನರ ಸಹವಾಸಕ್ಕೆ ಹೋಗದ ಹಾಗೆ, ಒಳ್ಳೊಳ್ಳೆಯವರ ಸತ್ಸಂಗ ಆಗುವಾಗ ನೀವು ಇಲ್ಲಿ ಬಂದವರು ಎಷ್ಟು ಜನ ನನ್ನ ಜೊತೆಗಿದ್ದೀರಿ ನಂಗೆ ಗೊತ್ತು. ಅಂಥವರ ಎಲ್ಲರ ಸತ್ಸಂಗ ಕೊಟ್ಟಿದ್ದಾರೆ. ಅದರ ಪುಣ್ಯವಾಗಿ ನಾನು ನಿಮ್ಮ ಜೊತೆಗಿದ್ದೇನೆ. ನಾನು ಆದಷ್ಟು ಬೇಗ ಇಲ್ಲವಾಗಬೇಕು ಅಂಥದ್ದೊಂದು ಪ್ರಾರ್ಥನೆಯ ಜೊತೆಗೆ ನಾನು ಪರಮ ಪೂಜ್ಯರನ್ನು ಮತ್ತೊಮ್ಮೆ ವಂದಿಸಿ ನನ್ನ ಅಷ್ಟೂ ಮಾತುಗಳ ದೋಷಗಳನ್ನು ನನಗೆ ಬಿಡಿ ಅಂತ ಪ್ರಾರ್ಥಿಸ್ತಾ ಒಳಿತುಗಳನ್ನು ಅಪ್ಪನ ಪದತಲಕ್ಕೆ ಮತ್ತು ನಿಮ್ಮೆಲ್ಲರ ಪದತಲಕ್ಕೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.